ಪ್ರೀತಿಯ ದ್ವಿಚಕ್ರ ಸವಾರರೇ ಹಾಗೂ ಅವರ ಪೋಷಕರೇ ಮತ್ತು ನೇರ ಸಂಬಂಧಿಗಳೇ, ನನ್ನ ಈ ದಿನದ ಟಾಪಿಕ್ ನೇರವಾಗಿ ನಿಮಗೇ ಸಂಬಂಧಿಸಿದ್ದಾಗಿರುತ್ತದೆ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಪತಿ ಇರಬಹುದು, ಪತ್ನಿ ಇರಬಹುದು, ಯಾರೇ ಇದ್ದರೂ ದ್ವಿಚಕ್ರ ವಾಹನ ಎಂದರೆ ಹಗ್ಗದ ಮೇಲಿನ ನಡಿಗೆಯಂತೆ. ಹಾಗಾಗಿ ಜೀವ ಹೆಚ್ಚೋ ಅಥವಾ ಜೀವದ ರಕ್ಷಣೆಗೆ ನೀವು ಇನ್ವೆಸ್ಟ್ ಮಾಡುವ ಹಣ ಹೆಚ್ಚೋ ಎಂಬ ಆಯ್ಕೆ ಬಂದಾಗ ನಿಮ್ಮ ರಕ್ಷಣೆಗೇ ಮೊದಲ ಆದ್ಯತೆ. ಸಂಸಾರದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಅವಲಂಬಿತರು. ಆದರೆ ಅವರ ಬೆಲೆ ಗೊತ್ತಾಗುವುದು ಅವರ ಅನುಪಸ್ಥಿತಿಯಲ್ಲಿ ಮಾತ್ರ. ಹಾಗಾಗಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ನಮ್ಮ ಜೀವದ ರಕ್ಷಣೆಗೆ ನಾವೇನು ಮಾಡಬಹುದು ಎಂದು ಈ ವಿಡಿಯೋದ ಮೂಲಕ ನಾನು ತಿಳಿಸಬಯಸುತ್ತೇನೆ. ದಯವಿಟ್ಟು ತಪ್ಪದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಶೇರ್ ಮಾಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಓಹ್, ಏನಪ್ಪ ಇವನು ಇವತ್ತು ಏನೋ ಭಾರಿ ಸ್ಟೈಲಿಶ್ ಆಗಿ ಹೊರಟಿದ್ದಾನೆ, ಎಲ್ಲ ಜಾಕೆಟೆಲ್ಲ ಹಾಕ್ಕೊಂಡು ಎಲ್ಲಿ ರೇಸ್ಗೆ ಹೋಗ್ತಿದ್ದಾನೆ ಅಂತ ಏನಾದ್ರು ತಿಳ್ಕೊಂಡ್ರೆ ಹೇಗೆ? ಇಲ್ಲ, ನೀವು ಹಾಗೆ ತಿಳ್ಕೊಂಡ್ರೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕೆಲವರು ನಾನು ತುಂಬ ಸಲ ಒಬ್ಸರ್ವ್ ಮಾಡಿದ್ದೀನಿ, ನಾವೆಲ್ಲ ರೈಡ್ಗೆ ಹೋದಾಗ ಈ ಥರ ಫುಲ್ ಮೇಲಿಂದ ಕೆಳಗಡೆವರೆಗೆ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು, ಹೆಲ್ಮೆಟ್, ಗ್ಲೌಸು, ಬೂಟ್ಸ್ ಎಲ್ಲ ಹಾಕ್ಕೊಂಡು ಹೋದಾಗ ತುಂಬ ಜನ ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ. ಓಹ್, ಈ ಹುಡುಗರೇನೋ ರೇಸ್ಗೆ ಹೊರಟಿದ್ದಾರೆ, ಇಲ್ಲ ಸುಮ್ಮನೆ ಶೋಕಿ ಮಾಡ್ತಾರೆ ಇವರು ಅಂತೆಲ್ಲ ತಿಳ್ಕೊಂಡಿದ್ದಾರೆ. ಬಟ್ ನಾನು ಇವತ್ತಿನ ಈ ವಿಡಿಯೋದಿಂದ ಜನರಲ್ಲಿರುವಂಥ ಈ ತಪ್ಪು ಕಲ್ಪನೆಗಳನ್ನೆಲ್ಲ ದೂರ ಮಾಡಿ ಸ್ವಲ್ಪ ಜನರನ್ನ ಎಜುಕೇಟ್ ಮಾಡೋಣ ಅಂತ ನಾನು ಯೋಚನೆ ಮಾಡಿದ್ದೀನಿ. ಸೊ ಏನಪ್ಪ, ನನಗೇನು ಹಾಕಿದ್ದೀನಿ ಈಗ ನೋಡಿ, ನಾವೊಂದು ಮೋಟರ್ ಸೈಕಲ್ ರೈಡ್ ಮಾಡೋತ್ತಿಗೆ, ಈಗ ನೋಡಿ ನಾನೀಗ ಮೋಟರ್ ಸೈಕಲ್ ಮೇಲೆ ಕೂತಿದ್ದೀನಿ. ಓಕೆ, ಏನಿದೆ? ಏನೂ ಇಲ್ಲ. ಕಾರ್ ಥರ ಏನಾರು ನನಗೆ ಪ್ರೊಟೆಕ್ಷನ್ ಇದೆಯಾ? ಏನೂ ಇಲ್ಲ. ಜಸ್ಟು ಮೋಟರ್ ಸೈಕಲ್, ನಾನಾಯಿತು, ಬಿದ್ದರೆ ರೋಡ್. ಹಾಗಾಗಿ ಈ ಮೋಟರ್ ಸೈಕಲ್ ಮತ್ತು ನಮ್ಮ ಮಧ್ಯೆ ಇರೋಂಥ ಒಂದು ಪ್ರೊಟೆಕ್ಟಿವ್ ಲೇಯರೇ ನಾನೇನು ಇವತ್ತು ಹಾಕಿದ್ದೀನಿ ಅದು. ಸೊ ಈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮಾರ್ತ್ ಇವರು ಒಂದು 2023ನೇ ಇಸ್ವಿನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಬರೀ 2023ನೇ ಇಸ್ವಿಯಲ್ಲಿ ಒಂದರಲ್ಲೇ ಭಾರತದಲ್ಲಿ ಸುಮಾರು 4,60,000 ಆಕ್ಸಿಡೆಂಟ್ಸ್, ಮೋಟರ್ ಸೈಕಲ್ ಆಕ್ಸಿಡೆಂಟ್ಸ್, ಕಾರ್ದು, ಬಸ್ಸು, ಜೀಪು ಇದೆಲ್ಲ ಬಿಟ್ಬಿಡಿ, ಬರೀ ಮೋಟರ್ ಸೈಕಲ್ ಆಕ್ಸಿಡೆಂಟ್ಸು 4,60,000 ಆಕ್ಸಿಡೆಂಟ್ಸ್ ಆಗಿದೆ ಅಂತೆ. ಸೊ ಈ 4,60,000 ಆಕ್ಸಿಡೆಂಟ್ಸಲ್ಲಿ 1,60,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಏನು 1,60,000 ಜನ ಇಡೀ ಭಾರತದಲ್ಲಿ ಅಂತ ಹೇಳಿದರೆ ಏನು ಸಣ್ಣ ನಂಬರ್ ಇದು? ಖಂಡಿತ ಅಲ್ಲ. ಅದರಲ್ಲಿ ಮೆಜಾರಿಟಿ ಆಫ್ ದ ರೈಡರ್ಸು ಅವ್ರು ಹೆಲ್ಮೆಟ್ಟೇ ಹಾಕಿರಲಿಲ್ಲ. ನೋಡಿ ಎಂಥ ಒಂದು ಸ್ಥಿತಿ ನೋಡಿ. ಜನರಿಗೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಬೈಕ್ ತಗೊಳಕ್ಕಾಗುತ್ತೆ, ಬಟ್ ಒಂದು 1,500 2,000 ರೂಪಾಯಿ ಖರ್ಚು ಮಾಡಿ ಒಂದು ಹೆಲ್ಮೆಟ್ ತಗೊಳಕ್ಕಾಗೋದಿಲ್ಲ. ಕೆಲವರು ಹಾಗೆ, ಅಯ್ಯೋ ನಾನು ಹೆಲ್ಮೆಟ್ ಹಾಕಿದರೆ ಕೂದಲು ಹೋಗ್ಬಿಡುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಸೆಕೆ ಆಗುತ್ತೆ. ನಾನು ಹೇಳ್ತೀನಿ, ಕೂದಲು ಹೋದರೆ ಏನಾದ್ರು ಮತ್ತೆ ಅದನ್ನು ರೀಗ್ರೋ ಮಾಡ್ಕೋಬೋದು, ಅಥವಾ ಏನಾರು ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ಬೋದು. ಜೀವನೇ ಹೋದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ, ಅಲ್ವಾ? ಸೊ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನೀಗ ಏನು ಹಾಕಿದ್ದೀನಿ ನೋಡಿ, ಈ ಪೋಷಾಕ ಅಥವಾ ಈ ಒಂದು ಡ್ರೆಸ್ಗೆ ರೈಡಿಂಗ್ ಗೇರ್ ಅಂತ ಹೇಳ್ತಾರೆ. ತುಂಬ ಜನರಿಗೆ ಗೊತ್ತೇ ಇರಲಿಕ್ಕಿಲ್ಲ. ಓ, ಅವನೇನೋ ಜಾಕೆಟ್ ಹಾಕಿದ್ದಾನೆ, ಬೂಟ್ಸ್ ಹಾಕಿದ್ದಾನೆ, ಗ್ಲೌಸ್ ಹಾಕಿದ್ದಾನೆ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೆ ಪ್ರಾಪರ್ ಟರ್ಮ್ ಬಂದುಬಿಟ್ಟು ರೈಡಿಂಗ್ ಗೇರ್. ಆಯಿತಾ? ಈಗ ಫಸ್ಟ್ ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಯಾವುದು? ಹೆಲ್ಮೆಟ್. ಈ ಹೆಲ್ಮೆಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಏನೇ ಒಂದು ಆ್ಯಕ್ಸಿಡೆಂಟ್ ಆದರೆ ನಾವು ಬಿದ್ದಾಗ ನಮ್ಮನ್ನು ಫಸ್ಟು ಪ್ರೊಟೆಕ್ಟ್ ಮಾಡೋದು. ಯಾಕಂದರೆ ನಮ್ಮ ತಲೆ ನಮ್ಮ ದೇಹದ ಅತ್ಯಂತ ಇಂಪಾರ್ಟೆಂಟ್ ಮತ್ತು ಡೆಲಿಕೇಟ್ ಅಂಗ. ಆಯಿತಾ? ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಹೆಲ್ಮೆಟ್. ಸೊ ನಾವು ಯಾವ ಥರ ಹೆಲ್ಮೆಟ್ ಪರ್ಚೇಸ್ ಮಾಡಬೇಕು ನೋಡಿ. ಮಾರ್ಕೆಟಲ್ಲಿ ಇವಾಗ ಸುಮಾರು ಥರ ಹೆಲ್ಮೆಟ್ ಇದೆ. ಹಾಫ್ ಫೇಸ್ ಹೆಲ್ಮೆಟ್ಟು,
ಫುಲ್ ಫೇಸ್ ಹೆಲ್ಮೆಟ್ಟು. ಆಮೇಲೆ ಇನ್ನು ಬೆಂಗಳೂರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಲ್ಲ, ಅದು ಹಾಫು ಇರೋಲ್ಲ ಫುಲ್ಲು ಇರೋಲ್ಲ, ಒಳ್ಳೆ ಟೋಪ್ ಈ ಥರ ಇರುತ್ತೆ. ಸೊ ಈ ಥರ ಎಲ್ಲ ಹೆಲ್ಮೆಟ್ ಜನ ಯೂಸ್ ಮಾಡ್ತಾರೆ. ಬಟ್ ನಾನು ಯಾವತ್ತಿದ್ರೂ ರೆಕಮೆಂಡ್ ಮಾಡೋದು ಫುಲ್ ಫೇಸ್ ಹೆಲ್ಮೆಟ್. ಅಂತೂ ನಿಮ್ಗೆ ಏನಾದ್ರು ಶಾರ್ಟ್ ರೈಡ್ಗೆ ಹೋಗಬೇಕು ಅಂತಿದ್ರೆ ಹಾಫ್ ಫೇಸ್ ಹೆಲ್ಮೆಟ್ ಯೂಸ್ ಮಾಡ್ಬೋದು. ಮನೆಯಿಂದ ಅಲ್ಲೋ ಇಲ್ಲೋ ಒಂದು ಬೆಳಿಗ್ಗೆ ಹೋಗಿ ಹಾಲು ತೊಗೊಬರ್ತೀನಿ ಹಾಗೆ ಹೀಗೆ, ಅಥವಾ ಒಂದು ಚಿಕ್ಕ ಪುಟ್ಟ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ರೈಡ್ ಹೋಗಿ ಬರ್ತೀನಿ ಅಂತ ಹೇಳೋರು ಹಾಫ್ ಫೇಸ್ ಯೂಸ್ ಮಾಡ್ಬೋದೇನೋ. ಬಟ್ ನಾನಂತೂ ಯಾವತ್ತೂ ಫುಲ್ ಫೇಸ್ ಹೆಲ್ಮೆಟ್ ರೆಕಮೆಂಡ್ ಮಾಡ್ತೀನಿ. ಸೊ ಈ ಫುಲ್ ಫೇಸ್ ಹೆಲ್ಮೆಟ್ ಯಾವ ಥರ ಹೆಲ್ಮೆಟ್ ನಾವು ಪರ್ಚೇಸ್ ಮಾಡಬೇಕು ನೋಡಿ. ಈಗ ನನ್ನ ಗ್ರೀನ್ ಬುಲ್ಲೆಟ್ಗೋಸ್ಕರ ನಾನು ಗ್ರೀನ್ ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ನನ್ನ 2 ರೆಡ್ ಬೈಕ್ಸ್ಗೋಸ್ಕರ ನಾನು ರೆಡ್ ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ಈ ಥರ ಮ್ಯಾಚಿಂಗ್ ಮಾಡಿ ತಗೋತೀರಾ, ಮ್ಯಾಚಿಂಗ್ ಮಾಡಿ ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಹೆಲ್ಮೆಟ್ ತಗೊಳ್ಳೋತ್ತಿಗೆ ನಾವು ಯಾವ ಮಾನದಂಡನ ನಾವು ಫಾಲೋ ಮಾಡಬೇಕು ಆಯಿತಾ. ಈಗ ನೋಡಿ ಇಲ್ಲಿ ISI ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅವರು ರೆಕಮೆಂಡ್ ಮಾಡಿರೋಂಥ ಹೆಲ್ಮೆಟ್. ಈ ISI ಸರ್ಟಿಫೈಡ್ ಹೆಲ್ಮೆಟ್ ಅಂದರೆ ಅದೊಂದು ಕೆಲವೊಂದಿಷ್ಟು ನಿರ್ದಿಷ್ಟ ಮಾನದಂಡದ ಪ್ರಕಾರ ಅದನ್ನು ಟೆಸ್ಟ್ಗೆ ಒಳಪಡಿಸಿರ್ತಾರೆ. ಬೇರೆ ಬೇರೆ ಥರದ, ಈಗ ಏನು ವೆಹಿಕಲ್ಸ್ಗೆ ಕ್ರ್ಯಾಶ್ ಟೆಸ್ಟ್ ಅಂತ ಇದೆ ನೋಡಿ, ಹಾಗೆ ಹೆಲ್ಮೆಟ್ಗೆ ಕೂಡ ಬೇರೆ ಬೇರೆ ಥರದ ಟೆಸ್ಟ್ಗಳನ್ನ ಅದ್ರ ಮೇಲೆ ಪ್ರಯೋಗ ಮಾಡಿ ಅವರು ಇದಕ್ಕೊಂದು ಸರ್ಟಿಫಿಕೇಷನ್ ಕೊಟ್ಟಿರ್ತಾರೆ. ಸೊ ಈ ISI ಹೆಲ್ಮೆಟ್ಸು ಇಂಡಿಯಾದಲ್ಲಿ ಇಟ್ಸ್ ಅ ಬ್ಯಾರ್ ಮಿನಿಮಮ್ ಆಯಿತಾ. ಕಂಪಲ್ಸರಿಲಿ ಯು ಹ್ಯಾವ್ ಟು ವೇರ್ ISI ಹೆಲ್ಮೆಟ್ಸ್. ಈಗ ನಿಮಗೆ ಎಲ್ಲೋ ರೋಡ್ ಸೈಡಲ್ಲಿ 500 ರೂಪಾಯಿ 600 ರೂಪಾಯಿಗೆ ಹೆಲ್ಮೆಟ್ ಸಿಗುತ್ತೆ, ಆದರೆ ಯಾವುದು ISI ಸರ್ಟಿಫಿಕೇಷನ್ ಆಗಿರೋದಿಲ್ಲ ಆಯಿತಾ. ISI ಸರ್ಟಿಫೈಡ್ ಹೆಲ್ಮೆಟ್ಸ್ ನಿಮಗೆ ಸಾಮಾನ್ಯ ಒಂದು 1,500 ಡೀಸೆಂಟ್ ಕ್ವಾಲಿಟಿ ಹೆಲ್ಮೆಟ್ ಸಿಗುತ್ತೆ. ಆಮೇಲೆ ಅದ್ರ ರೇಟ್ ಸ್ಕೈ ಇಸ್ ದ ಲಿಮಿಟ್, ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಲ್ಲ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀರಿ ಅಂದರೆ ನೋಡಿ, ನಾನು ಈಗ ಏನು ಹಾಕಿದ್ದೀನಲ್ಲ ಈ ಹೆಲ್ಮೆಟ್, ಇದು ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ಟು, ಆಮೇಲೆ ECE ಸರ್ಟಿಫೈಡ್ ಹೆಲ್ಮೆಟ್ಟು ಆಯಿತಾ. ಎಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ಸೋ ISI ಸರ್ಟಿಫೈಡ್ ಹೆಲ್ಮೆಟ್. ಏನಿದು ಡಾಟ್ ಸರ್ಟಿಫೈಡ್ ಅಂದರೆ ಅದು US ಮಾರ್ಕೆಟ್ಗೆ ಸರ್ಟಿಫಿಕೇಷನ್ ಆಗಿರೋಂಥದ್ದು, ಅಥವಾ ECE ಅಂದರೆ ಯುರೋಪಿಯನ್ ಮಾರ್ಕೆಟಿಗೆ ಸರ್ಟಿಫಿಕೇಷನ್ ಆಗಿರೋಂಥ ಹೆಲ್ಮೆಟ್. ಸೊ ಇದೆಲ್ಲ ಈ ಹೆಲ್ಮೆಟ್ ಬಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಇದನ್ನು ಡೆವಲಪ್ ಮಾಡಿದ್ದಾರೆ. ಇನ್ನೂ ಸ್ಟ್ರಿಂಜೆಂಟ್ ಟೆಸ್ಟಿಂಗ್ನ ಮಾಡಿದ್ದಾರೆ ಇದ್ರ ಮೇಲೆ. ಆದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ನೋಡಿ, ನಾವು ಇದೆಲ್ಲ ಜಾಸ್ತಿ ಸರ್ಟಿಫಿಕೇಷನ್ ಬೇಕಂದರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಲ್ಲರಿಗೂ ಅಷ್ಟು ಎಫರ್ಡ್ ಮಾಡೋಕ್ಕಾಗಲ್ಲಲ್ಲ. ಸೊ ಅಟ್ಲೀಸ್ಟ್ ಬ್ಯಾರ್ ಮಿನಿಮಮ್ ನೀವು ಒಂದು ಒಳ್ಳೆ 1,500 ಹೆಲ್ಮೆಟ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತು ನಿಮಗೆ ಈ ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ಟು, ECE ಸರ್ಟಿಫೈಡ್ ಹೆಲ್ಮೆಟ್ ಎಲ್ಲ ಬೇಕು ಅಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ 5,000 6,000 ಡೀಸೆಂಟ್ ಹೆಲ್ಮೆಟ್ ಸ್ಟಾರ್ಟ್ ಆಗುತ್ತೆ. ಅದರಿಂದ 1 ಲಕ್ಷ 2 ಲಕ್ಷ ಹೀಗೂ ಇದೆ ಆಯಿತಾ. ಸೊ ಈಗ ನಾನೇನು ಹೆಲ್ಮೆಟ್ ಹಾಕಿದ್ದೀನಲ್ಲ, ಇದು ಬಂದುಬಿಟ್ಟು ಮೋಸ್ಟ್ಲಿ ನಾನೊಂದು 2 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದೆ. ಆವಾಗ ಒಂದು 6,500-7,000 ನಾನು ಈ ಹೆಲ್ಮೆಟ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನೋಡಿ ನಾನೀಗ ಹೆಲ್ಮೆಟ್ಟು ಬಿಚ್ಚಿ ತೋರಿಸ್ತೀನಿ. ಅದೇ ಕೆಲವರು ಹೇಳ್ತಾರೆ, ಅದು ನಾನು ಆವಾಗಲೇ ಹೇಳಿದೆ, ಅಯ್ಯೋ ಹೆಲ್ಮೆಟ್ ಹಾಕಿದರೆ ಸೆಕೆ ಆಗುತ್ತೆ ಅಂತ. ಸೊ ಹೆಲ್ಮೆಟ್ ಹಾಕಿದರೆ ಸೆಕೆ ಆಗದಿರೋ ಹಾಗೆ ಇದರಲ್ಲೆಲ್ಲ ವ್ಯವಸ್ಥೆ ಇದೆ. ಈಗ ಇಲ್ಲಿ ಏರ್ ವೆಂಟಿಲೇಷನ್ಸ್ ಕೊಟ್ಟಿರ್ತಾರೆ. ಇದನ್ನು ಬೇಕಾದ್ರೆ ಓಪನು ಮಾಡ್ಬೋದು, ಕ್ಲೋಸು ಮಾಡ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ಏರ್ ವೆಂಟಿಲೇಷನ್ ಓಪನ್ ಇದ್ದರೆ ನೀರು ಹೋಗ್ಬೋದು, ಆಗ ಅದನ್ನು ಕ್ಲೋಸ್ ಮಾಡ್ಕೋಬೋದು. ಆಮೇಲೆ ಈ ಹೆಲ್ಮೆಟಲ್ಲಿ ನೋಡಿ, ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ವೈಸರ್ ಇದೆ, ಇಲ್ಲಿ ನೋಡ್ಬೋದು ನೀವು, ಇದು ಟ್ರಾನ್ಸ್ಪರೆಂಟ್ ವೈಸರ್. ಇದ್ರ ಒಳಗಡೆ ಇಲ್ಲಿ ಡ್ಯುಯಲ್ ವೈಸರ್ ಅಂತ ಇನ್ನೊಂದು ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಒಳ್ಳೆ ಕೂಲಿಂಗ್ ಗ್ಲಾಸ್ ಥರ ಬಂತು, ಹೌದಾ. ಸೊ ಇದು ISI ಸರ್ಟಿಫೈಡ್ ಆಗಿರೋ ಹೆಲ್ಮೆಟ್ಸಲ್ಲೂ ಸಿಗುತ್ತೆ. ನಾನು ತೊಗೊಂಡಿರೋ ಬ್ರ್ಯಾಂಡಲ್ಲಿ ಅದೆಲ್ಲ ನಾನು ನೋಡಿಬಿಟ್ಟೆ ತೊಗೊಂಡೆ, ಯಾಕಂದರೆ ಒಂದೇ ಹೆಲ್ಮೆಟ್ಟಿಂದ ಎಲ್ಲ ಥರದ ಕಂಡೀಷನ್ಸ್ಗೆ ಅದನ್ನು ನಾನು ಯೂಸ್ ಮಾಡ್ಬೋದು ಅಂತೇಳೋ ಒಂದು ರೀಸನ್ಗೆ. ಸೊ ಇದು ಬಿಸಿಲಲ್ಲೆಲ್ಲ ಹೋಗೋತ್ತಿಗೆ ನಮಗೆ ಕಂಫರ್ಟೇಬಲ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾವು ಹೆಲ್ಮೆಟ್ ಯಾವ ಥರ ಪರ್ಚೇಸ್ ಮಾಡಬೇಕು, ನಮ್ಮ ತಲೆಯ ಸೈಜಿಗೆ ಅನುಗುಣವಾಗಿ ಕರೆಕ್ಟಾಗಿ ಫಿಟ್ ಆಗೋ ಹೆಲ್ಮೆಟೇ ತೊಗೋಬೇಕು. ಈಗ ತೋರಿಸ್ತೀನಿ ನಾನು, ಅದಕ್ಕೆ ಸ್ನಗ್ ಫಿಟ್ ಅಂತ ಹೇಳ್ತಾರೆ. ಈಗ ನೋಡಿ ಇಲ್ಲಿ ನಾನೀಗ ಹೆಲ್ಮೆಟ್ ಹಾಕಿ ಈ ಕ್ಲಿಪ್ ಇದೆ ನೋಡಿ, ಇದನ್ನು ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಯಿತಾ. ತುಂಬ ಜನ ಈ ಕ್ಲಿಪ್ ಲಾಕ್ ಮಾಡೋದು ಮರ್ತೋಗ್ತಾರೆ. ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ತಲೆಯಿಂದ ಕಳಿಸ್ಕೊಂಡು ಎಲ್ಲೋ ಬಿದ್ದಿರುತ್ತೆ, ತಲೆ ಹೋಗಿಬಿಟ್ಟು ರೋಡ್ಗೆ ಹೊಡೆದಿರ್ತದೆ ಆಯಿತಾ. ಸೊ ನೋಡಿ, ಈ ಹೆಲ್ಮೆಟ್ ನಾವು ಹಾಕಿದಾಗ ಸ್ನಗ್ ಫಿಟ್ ಅಂತ ಹೇಳ್ತಾರೆ. ಸ್ನಗ್ ಫಿಟ್ ಅಂತ ಹೇಳಿದರೆ ಕರೆಕ್ಟಾಗಿ ನಮ್ಮ ತಲೆಗೆ ಪ್ರಾಪರಾಗಿ ಅದು ಕ್ಯಾಚ್ ಆಗಬೇಕು. ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಟೈಟ್ ಇದ್ದರೆ ತಲೆನೋವಾಗುತ್ತೆ, ಲೂಸ್ ಇದ್ದರೆ ಹೆಲ್ಮೆಟ್ಟು ಕರೆಕ್ಟಾಗಿ ನಿಲ್ಲೋದಿಲ್ಲ, ಆಚೀಚೆ ವಾಲಾಡುತ್ತೆ, ಕರೆಕ್ಟಾಗಿ ಪ್ರೊಟೆಕ್ಷನ್ ಕೊಡೋದಿಲ್ಲ. ಇನ್ನು ನಮ್ಮ ಕಾರ್ಗಳಿಗೆ, ನಮ್ಮ ಬೈಕ್ಗಳಿಗೆ ಹೆಂಗೆ ಆಕ್ಸರೀಸ್ ಬರುತ್ತೋ ಹಾಗೆ ಹೆಲ್ಮೆಟ್ಟಿಗೆ ಕೂಡ ಕೆಲವೊಂದು ಆಕ್ಸರೀಸ್ ಬರುತ್ತೆ. ಅದರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಕ್ಸರಿ ಯಾವುದು ಅಂತ ಹೇಳಿದರೆ ನೋಡಿ, ಇಲ್ಲಿ
ನಾನೊಂದು ಹೆಲ್ಮೆಟ್ ಲೈಟ್ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಇಲ್ಲಿ ಕಾಣ್ತಾ ಇದೆಯಾ, ಇದು ಮ್ಯಾಗ್ನೆಟಿಕಲ್ಲಿ ಅಟ್ಯಾಚ್ ಆಗುತ್ತೆ ಹೆಲ್ಮೆಟ್ಗೆ, ಆಯಿತಾ. ನೋಡಿ ಇಲ್ಲಿ ಇದರಲ್ಲಿ ಒಂದು ಬ್ಲಿಂಕಿಂಗ್ ಲೈಟ್ ಬರ್ತಾ ಇದೆ. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ವಿಸಿಬಿಲಿಟಿ ಇರುತ್ತೆ. ನಾನು ಸ್ವಲ್ಪ ಹತ್ತಿರ ಬರ್ತೀನಿ, ಐ ಹೋಪ್ ಫೋಕಸ್ ಆಗ್ತಾಯಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಬ್ಲಿಂಕಿಂಗ್ ಆಗ್ತಾ ಇದೆಯಾ, ಓಕೆ. ಆಮೇಲೆ ಬೈಕು ಬ್ರೇಕಿಂಗ್ ಮಾಡಿದಾಗ ಇಲ್ಲಾರ ಸಡನ್ ಆ್ಯಕ್ಸಲರೇಷನ್ ಮಾಡಿದಾಗ ಅದು ಬ್ರೈಟಾಗಿ ಲೈಟ್ ಉರಿಯುತ್ತೆ. ಇದರಲ್ಲಿ ಇದ್ರ ಒಳಗಡೆ ಮೋಷನ್ ಡಿಟೆಕ್ಷನ್ ಸೆನ್ಸರ್ಸ್ ಹಾಕಿಬಿಟ್ಟಿದ್ದಾರೆ ಇವರು. ಆಮೇಲೆ ಇದು ಸೋಲಾರಿಂದ ಚಾರ್ಜ್ ಆಗುತ್ತೆ. ನಾನು ಬಹುಶಃ ತಗೊಂಡೀಗ ಒಂದು 3-4 ವರ್ಷ ಆಯಿತು. ಫಸ್ಟ್ ಟೈಮ್ ಒಂದು ಸಲ ನಾನು USB ಚಾರ್ಜ್ ಮಾಡಿದ್ದೆ, ಮತ್ತೆ ಎಲ್ಲ ಸೋಲಾರಿಂದನೇ ಚಾರ್ಜ್ ಆಗ್ತಾಯಿದೆ. ಇದು LS2 ಅಂತ ಒಂದು ಬ್ರ್ಯಾಂಡಿಂದ ಬಹುಶಃ ಒಂದು 2,000 ರೂಪಾಯಿ ಇದೆ ಇದಕ್ಕೆ, ಆಯಿತಾ. ಆವಾಗ 2,000 ರೂಪಾಯಿ ಇತ್ತು, ಇವಾಗ ಇದು ಬರ್ತಾ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ. ಕಾಸಿದ್ದಾಗೆ ಕಜ್ಜಾಯ. ಸೊ ಈ ಥರ ಎಲ್ಲ ನಾವು ಇನ್ವೆಸ್ಟ್ ಮಾಡ್ಬೋದು. ಇದು ಒಂಥರ ರೈಡರ್ಗೆ ಒಳ್ಳೆ ಅಡಿಷ್ನಲ್ ಆ್ಯಡೆಡ್ ಸೇಫ್ಟಿ ಕೊಡುತ್ತೆ. ನೈಟ್ ಟೈಮಲ್ಲಿ ನಮ್ಮ ವಿಸಿಬಿಲಿಟಿನ ಜಾಸ್ತಿ ಮಾಡುತ್ತೆ. ಆಮೇಲೆ ಮ್ಯಾಗ್ನೆಟಿಕಲ್ಲಿ ಅಟ್ಯಾಚ್ ಆಗೋದ್ರಿಂದ ಈಸಿಯಾಗಿ ಈಗ ತೆಗಿಬೋದು, ಹಾಕ್ಬೋದು, ಎಲ್ಲ ಮಾಡ್ಕೋಬೋದು. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್. ನೆಕ್ಸ್ಟ್ ಇವಾಗ ಮೇಯ್ನ್ ವಿಷಯಕ್ಕೆ ಬರೋಣ. ಏನು ಇವಾಗ ಗಡ್ಬಡ್ ಮೇಲೆ, ಫ್ರೂಟ್ ಸಲಾಡ್ ಮೇಲೆ ಚೆರಿ ಇಟ್ಟಿರ್ತಾರೆ ಹಾಗೆ, ಆಯಿತಾ. ಏನು ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತಾರಲ್ಲ ಹಾಗೆ, ಈ ಜಾಕೆಟ್ಟು, ಈ ರೈಡಿಂಗ್ ಪ್ಯಾಂಟು, ಆಮೇಲೆ ಈ ರೈಡಿಂಗ್ ಬೂಟ್ಸ್, ಇದೊಂಥರ ಐಸಿಂಗ್ ಆನ್ ದ ಕೇಕ್ ಇದ್ದಾಗೆ. ಇದು ನೆಕ್ಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್. ಈ ಗ್ಲೌಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡುತ್ತೆ. ಹೆಲ್ಮೆಟ್ ಈಸ್ ದ ಬ್ಯಾರ್ ಮಿನಿಮಮ್, ಬೇಕೇ ಬೇಕು. ಸೊ ಜಾಕೆಟ್ ವಿಷಯಕ್ಕೆ ಬರೋಣ. ಯಾವ ಥರ ಜಾಕೆಟ್ ನಾವು ಪರ್ಚೇಸ್ ಮಾಡಬೇಕು ನೋಡಿ. ಈಗ ನನ್ನ ಜಾಕೆಟ್ನ ನೀವು ನೋಡಿ, ಆಯಿತಾ, ಕಾಣ್ತಾ ಇದೆಯಾ. ಸೊ ಇದು ನೋಡಿ ಹೆಂಗೆ ಟೈಟಾಗಿ ಫಿಟ್ ಆಗಿದೆ ನನ್ನ ಬಾಡಿ ಮೇಲೆ, ಆಯಿತಾ. ಸೊ ಜಾಕೆಟಲ್ಲಿ ಲೆವೆಲ್ 1 ಪ್ರೊಟೆಕ್ಷನ್ ಇರುವಂಥ ಜಾಕೆಟು, ಲೆವೆಲ್ 2 ಪ್ರೊಟೆಕ್ಷನ್ ಇರೋ ಜಾಕೆಟು, ಹೀಗೆಲ್ಲ ತುಂಬ ಥರದ ಪ್ರೊಟೆಕ್ಷನ್ ಇರುವಂಥ ಜಾಕೆಟ್ಗಳು ಬರುತ್ತೆ, ಆಯಿತಾ. ಸೊ ಏನಪ್ಪ ಪ್ರೊಟೆಕ್ಷನ್ನು ನೋಡಿ, ಇಲ್ಲಿ ನನ್ನ ಇಲ್ಲಿಗೆ ಪ್ರೊಟೆಕ್ಷನ್ ಇದೆ, ಇಲ್ಲಿಗೆ ಪ್ರೊಟೆಕ್ಷನ್ ಇದೆ, ಆಮೇಲೆ ಶೋಲ್ಡರ್ಸ್ಗೆ ಪ್ರೊಟೆಕ್ಷನ್ ಇದೆ, ಆಮೇಲೆ ನನ್ನ ಎದೆಗೆ ಇಲ್ಲಿಗೆ ಪ್ರೊಟೆಕ್ಷನ್ ಇದೆ, ಆಮೇಲೆ ನನ್ನ ಬ್ಯಾಕ್ ನೋಡಿ ಇಲ್ಲಿ ಸ್ಪೈನಲ್ ಕಾರ್ಡ್ಗೆ ಪ್ರೊಟೆಕ್ಷನ್ ಇದೆ. ಇದಕ್ಕೆ ಆರ್ಮರ್ ಅಂತ ಹೇಳ್ತಾರೆ. ಏನಪ್ಪ ಅದು ಪ್ರೊಟೆಕ್ಷನ್, ಏನಿರುತ್ತೆ ಒಳಗಡೆ, ಕಬ್ಬಣ ಏನಾರು ಇಟ್ಟಿದ್ದಾನ? ಇಲ್ಲ, ನೋಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇದಕ್ಕೆ ನಾನು ಜಾಕೆಟ್ ರಿಮೂವ್ ಮಾಡಬೇಕಾಗುತ್ತೆ, ಇದನ್ನು ಕರೆಕ್ಟಾಗಿ ನಿಮಗೆ ತೋರಿಸ್ಬೇಕಂದ್ರೆ. ಓಕೆ, ಸೊ ನಾನು ಯೂಸ್ ಮಾಡ್ತಿರೋ ಜಾಕೆಟ್ ಬಂದು ಇದು ಲೆವೆಲ್ 2 ಪ್ರೊಟೆಕ್ಷನ್ ಇರೋಂಥ ಜಾಕೆಟ್. ಸೊ ಲೆವೆಲ್ 1 ಪ್ರೊಟೆಕ್ಷನ್ ಇರೋ ಜಾಕೆಟ್ ಏನು ಅಂತ ಹೇಳಿದರೆ, ನಮ್ಮದು ಡೈಲಿ ಹೀಗೆ ಶಾರ್ಟ್ ರೈಡ್ಸ್ಗೆ, ಶಾರ್ಟ್ ಟ್ರಿಪ್ಸ್ಗೆಲ್ಲ ಆಗುತ್ತೆ. ಲೆವೆಲ್ 2 ಪ್ರೊಟೆಕ್ಷನ್ ಇರೋ ಜಾಕೆಟು ಸ್ವಲ್ಪ ಅಡ್ವಾನ್ಸ್ ಪ್ರೊಟೆಕ್ಷನ್. ನಾವು ಲಾಂಗ್ ರೈಡ್ ಹೋದಾಗ ಅಥವಾ ರೇಸಿಂಗ್ ಪರ್ಪಸ್ಗೆ, ನಾನು ರೇಸಿಂಗ್ ಮಾಡಲ್ಲ, ಬಟ್ ಲಾಂಗ್ ರೈಡ್ ಹೋದಾಗ ಇಟ್ ವಿಲ್ ಗಿವ್ ಯು ಅಡಿಷ್ನಲ್ ಪ್ರೊಟೆಕ್ಷನ್. ಏನಪ್ಪ ಇದು ಆರ್ಮರ್ ಅಂದರೆ ನೋಡಿ, ಇಲ್ಲಿ ಒಳಗಡೆ ನಾನು ಇದೀಗ ನನ್ನ ಸ್ಪೈನಲ್ ಕಾರ್ಡ್ ಪ್ರೊಟೆಕ್ಷನಿಗೆ ಇರುವಂಥದ್ದು ನೋಡಿ. ಇದು ಫೋಮ್ ಮೆಟೀರಿಯಲ್, ಆಯಿತಾ. ಇದನ್ನು ಹೀಗೆ ಪ್ರೆಸ್ ಮಾಡಿದಾಗ ಸ್ಮೂತಾಗಿರುತ್ತೆ. ಅದೇ ಇದಕ್ಕೆ ಜೋರಾಗಿ ಹೊಡೆದ್ರೆ ಒಳ್ಳೆ ಹಾರ್ಡ್ ಕಬ್ಬಣ ಥರ ಆಗೋಗುತ್ತೆ. ಸೊ ಅದು ಒಂಥರ ಸ್ಪೆಷಲೈಸ್ಡ್ ಮೆಟೀರಿಯಲ್, ಆಯಿತಾ. ಇದರಲ್ಲಿ ಲೆವೆಲ್ 1 ಸರ್ಟಿಫಿಕೇಷನ್, ಯುರೋಪಿಯನ್ ಸರ್ಟಿಫಿಕೇಷನ್, ಲೆವೆಲ್ 2 ಸರ್ಟಿಫಿಕೇಷನ್ ಅಂತ ಇದೆ. ಸೊ ಲೆವೆಲ್ 1 ಅಂದರೆ ಸ್ವಲ್ಪ ತೆಳ್ಳಗಿರುತ್ತೆ, ಲೆವೆಲ್ 2 ಅಂದರೆ ದಪ್ಪಗಿರುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋ ಜಾಕೆಟ್ ಇದು ಬಂದುಬಿಟ್ಟು ಲೆವೆಲ್ 2 ಪ್ರೊಟೆಕ್ಷನ್ ಇರುವಂಥ ಜಾಕೆಟು. ಲಿಟಲ್ ಬಿಟ್ ಆನ್ ದ ಕಾಸ್ಟ್ಲಿಯರ್ ಸೈಡ್, ಬಟ್ ಎಟ್ ದ ಸೇಮ್ ಟೈಮ್ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಲೆವೆಲ್ 1 ಜಾಕೆಟು ಸುಮಾರು ನಿಮಗೆ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡಿಂದ ಸುಮಾರು ಒಂದು 5,000-6,000 ಸ್ಟಾರ್ಟ್ ಆಗುತ್ತೆ. ಲೆವೆಲ್ 2 ಜಾಕೆಟ್ ಒಳ್ಳೆ ಬ್ರ್ಯಾಂಡಲ್ಲಿ ನೋಡಿದರೆ 10,000 ಆ್ಯಂಡ್ ಎಬೋ, ಆಯಿತಾ. ನಾನು ಇದಕ್ಕೆ ಒಂದು 2 ಇಯರ್ಸ್ ಬ್ಯಾಕ್ 11,500 ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನನಗೆ ನೆನಪಾಗ್ತಾ ಇರೋಂಗೆ, ಬಹುಶಃ ಅಷ್ಟು ಮಾಡಿದ್ದೀನಿ ಅಂತೂ 10 ಮೇಲೆ ಗ್ಯಾರಂಟಿ, ಆಯಿತಾ. ಸೊ ಆಮೇಲೆ ಮಾರ್ಕೆಟಲ್ಲಿ ನಿಮಗೆ ಗೊತ್ತಲ್ಲ, ರೇಟು ಒಂದು ಸಲ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಇವಾಗ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಏನು ಜಾಕೆಟಿಂದ ಅಷ್ಟೊಂದು ಪ್ರೊಟೆಕ್ಷನ್ ಸಿಗುತ್ತೆ, ಬಟ್ ಎಲ್ಲದಕ್ಕೂ ಒಂದು ಡಿಸ್ಅಡ್ವಾಂಟೇಜ್ ಅಂತ ಒಂದು ಇರೋದು ಇದ್ದೇ ಇದೆಯಲ್ಲ. ನೋಡಿ, ಈ ನನ್ನ ಜಾಕೆಟ್ ಬಂದು ಸುಮಾರು ಒಂದು 5.5 6 kg ಇರ್ಬೋದು, ಆಯಿತಾ. ಅಬ್ಬಾ, ಏನು 5 kg 6 kg ಹಾಕ್ಕೊಂಡು ನಮಗೆ ರೈಡ್ ಮಾಡೋಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡ್ತೀರಾ. ಅದು ಒಂದು ಸಲ ಬಾಡಿ ಮೇಲೆ ಹೀಗೆ ಹಾಕಿದ ಮೇಲೆ ನೋಡಿ, ಈ ಥರ ಬಾಡಿಗೆ ನಾವು ಹಾಕ್ತೀವಿ, ಇಲ್ಲೆಲ್ಲ ಸ್ಟ್ರ್ಯಾಪ್ಸ್ ಇದೆ, ಆಯಿತಾ. ನೋಡಿ, ಇದು ಸ್ಟ್ರ್ಯಾಪ್ಸ್. ನಾನು ಇದನ್ನು ಕರೆಕ್ಟಾಗಿ ನಾನು ಹಾಕ್ತೀನಿ. ಈಗ ಹಾಕಿದ ಮೇಲೆ ಈ ಸ್ಟ್ರ್ಯಾಪ್ಸ್ನೆಲ್ಲ ನಾವು ಕರೆಕ್ಟಾಗಿ ಹೀಗೆ ಸೆಟ್ ಮಾಡ್ಕೋಬೇಕು, ಆಯಿತಾ.
ನೋಡಿ ಈ ಥರ ಟೈಟಾಗಿ ಹಾಕ್ಕೊಂಡು ಇದರೆಲ್ಲ ಈ ಥರ ಸೆಟ್ ಮಾಡಿಕೊಂಡು ಜಿಪ್ಪು ಹಿಂಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ವೆಯ್ಟ್ ಡಿವೈಡ್ ಆಗೋಗುತ್ತೆ ಆಯಿತಾ. ಈ ವೆಯ್ಟ್ ಡಿವೈಡ್ ಆಗಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಗೊತ್ತೇ ಆಗ್ತಾಯಿಲ್ಲ. ಇನಿಷಿಯಲಿ ಒಂದು ತಿಂಗಳು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು, ಒಂದು ಸ್ವಲ್ಪ ಸೆಕೆ ಜಾಸ್ತಿ ಆಗುತ್ತೆ ಜಾಕೆಟ್ ಹಾಕಿದ್ರೆ. ಬಟ್ ಅದು ನೀವು ಈ ಥರ ನಿಂತ್ಕೊಂಡು ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಬಿಸಿಲಲ್ಲಿದ್ದೀನಿ, ಸ್ವಲ್ಪ ಸೆಕೆ ಆಗ್ತಾಯಿದೆ ನ್ಯಾಚುರಲಿ. ಅದೇ ನಾವು ರೈಡಿಂಗಲ್ಲಿದ್ದಾಗ ಏರ್ ಫ್ಲೋ ಇರುತ್ತೆ. ಆಮೇಲೆ ಈ ಜಾಕೆಟ್ಸ್ ಎಲ್ಲ ಹೇಗೆ ಮಾಡಿರ್ತಾರೆ ಅಂತ ಹೇಳಿದರೆ ಏರ್ ಫ್ಲೋ ಆಗೋಕ್ಕೆ ಸಫಿಷಿಯೆಂಟ್ ವೆಂಟಿಲೇಷನ್ ಕೊಟ್ಟಿರ್ತಾರೆ ಇಲ್ಲೆಲ್ಲ, ಆಯಿತಾ. ಸೊ ಅದರಿಂದಾಗಿ ಏನು ನಿಮಗೇನು ಸೆಕೆ ಆಗೋದಿಲ್ಲ. ಆಮೇಲೆ ಜಾಕೆಟ್ ತೊಗೊಳೋತ್ತಿಗೆ ಸ್ಪೆಸಿಫಿಕ್ ಪರ್ಪಸ್, ನಮ್ಮ ಜಾಕೆಟ್ ಪರ್ಪಸ್ ಏನು ಅಂತ ನಾವು ನೋಡಬೇಕು. ಈಗ ನಾನು ಇದು ಟೂರಿಂಗ್ ಜಾಕೆಟ್ ಇದು, ಆಯಿತಾ. ಇನ್ನು ಸಿಟಿ ರೈಡ್ಸ್ಗೆ ಸ್ವಲ್ಪ ಬೇರೆ ಥರ ಜಾಕೆಟ್ ಬರುತ್ತೆ. ಈ ಥರ ಎಲ್ಲ ಬೇರೆ ಬೇರೆ ಥರ ಇದೆ. ನಿಮ್ಮ ಪರ್ಪಸ್ ಮೇಲೆ ಹೊಂದ್ಕೊಂಡು ನೀವು ಜಾಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಕದೆ ಇಟ್ಕೊಂಡ್ರೆ ವೇಸ್ಟ್ ಆಗೋಗುತ್ತೆ. ಈಗ ನಿಮಗೆ 4-5 ಸಾವಿರ ಇನ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಆದರೆ ನೀವು ಒಂದು ಒಳ್ಳೆ ಡೀಸೆಂಟ್ ಲೆದರ್ ಜಾಕೆಟ್ ಮೇಲೆ ಇನ್ವೆಸ್ಟ್ ಮಾಡಿ. ಈ ಲೆದರ್ ಜಾಕೆಟ್ ಏನು ಅಂತ ಹೇಳಿದರೆ ನೋಡಿ, ಜಾಕೆಟ್ಸ್ ಯಾಕೆ ಹಾಕಬೇಕು ಅಂತ, ಅಫ್ಕೋರ್ಸ್ ಪ್ರೊಟೆಕ್ಷನ್ ಎಲ್ಲ ಇದೆ. ನೋಡಿ ಇಲ್ಲೆಲ್ಲ ಫೈಬರ್ ಇದೆ, ನೋಡಿ ಇದು ಫೈಬರು. ಆಮೇಲೆ ಇಲ್ಲೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಒಳ್ಳೆ ಸ್ಕಿಡ್ ಪ್ಲೇಟ್ ಥರ, ಆಯ್ತು. ನೀವು ಬಿದ್ದಾಗ ಹಲಸಿನ ಹಣ್ಣು ನೆಲಕ್ಕೆ ಬಿದ್ದಂಗೆ ಡಬ್ ಅಂತ ಬೀಳಬಾರ್ದಂತೆ ಯಾವತ್ತು. ಆವಾಗ ಏಟು ಜಾಸ್ತಿ ಆಗುತ್ತೆ ನಮಗೆ. ಬಿದ್ದಾಗ ಇಂಪ್ಯಾಕ್ಟ್ ನಮ್ಮ ಬಾಡಿಗೆ ಬೇಗ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಬಿದ್ದಾಗ ನಾವು ಒಂದು ಸ್ವಲ್ಪ ರೋಡಲ್ಲಿ ಹೀಗೆ ಸ್ಲೈಡ್ ಆಗಬೇಕು. ಸೊ ಸ್ಲೈಡ್ ಆಗಬೇಕಾಗಿರೋಂಗೆ ಇದನ್ನೆಲ್ಲ ಡೆವಲಪ್ ಮಾಡಿದ್ದಾರೆ, ಆಯಿತಾ. ಸೊ ಸ್ಲೈಡ್ ಆದರೆ ಏನಾಗುತ್ತೆ ಅಂತೇಳಿದರೆ ನಮ್ಮ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ, ಆ ಲೋಡ್ ನಮ್ಮ ಬಾಡಿಗೆ ಅದು ಡಿವೈಡ್ ಆಗೋಗುತ್ತೆ. ಎಟ್ ದ ಸೇಮ್ ವೇ ಈ ಲೆದರ್ ಜಾಕೆಟ್ ಕೂಡ ಹಾಗೆ. ಅಫ್ಕೋರ್ಸ್ ಈ ಪ್ರೊಫೆಷ್ನಲ್ ಜಾಕೆಟ್ ಥರ ನಿಮಗೆ ಅಡಿಷ್ನಲ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೂ ಲೆದರ್ ಜಾಕೆಟ್ ಡೀಸೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ. ರೋಡ್ ಮೇಲೆ ಬಿದ್ದಾಗ ಸ್ವಲ್ಪ ಸ್ಲಿಪ್ ಆಗುತ್ತೆ. ನೀವೇನಾದರೂ ಈ ಜೀನ್ ಜಾಕೆಟು ಅಥವಾ ಈ ನಾರ್ಮಲ್ ಜಾಕೆಟ್ಸ್ ಎಲ್ಲ ಬರುತ್ತಲ್ಲ, ಅದು ಹಾಕಿದ್ರೆ ಏನಾಗುತ್ತೆ, ಹರಿದೋಗುತ್ತೆ. ರೋಡ್ ಮೇಲೆ ಬಿದ್ದಿದ ತಕ್ಷಣ ಹರಿದೋಗುತ್ತೆ, ಆಯಿತಾ. ಜೀನ್ ಜಾಕೆಟ್ ಓಕೆ, ಸ್ವಲ್ಪ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ನಾರ್ಮಲ್ ಜಾಕೆಟ್ಸ್ ಏನಿದೆ ಈ ಮಾರ್ಕೆಟಲ್ಲಿ ಎಲ್ಲ ಹರಿದೋಗುತ್ತೆ. ಬಟ್ ಲೆದರ್ ಜಾಕೆಟ್ ಆಗುತ್ತಂದರೆ ಹರಿಬೋದು, ಬಟ್ ಎಟ್ ದ ಸೇಮ್ ಟೈಮ್ ವೆಯ್ಟು ಮತ್ತು ಆ ಇಂಪ್ಯಾಕ್ಟನ್ನ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ನೀವು ಒಂದು ಸ್ವಲ್ಪ ಸ್ಲಿಪ್ ಆಗ್ತೀರಿ, ಹಲಸಿನ ಹಣ್ಣು ನೆಲಕ್ಕೆ ಬಿದ್ದಾಗೆ ಬೀಳೋದಿಲ್ಲ, ಆಯಿತಾ. ಸೊ ನೀವು ಅದ್ರ ಮೇಲೂ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಜಾಕೆಟಲ್ಲಿ ಬೇರೆ ಏನು ನಾವು ನೋಡಬೇಕು ನೋಡಿ, ಇಲ್ಲೆಲ್ಲ ನಿಮಗೆ ರಿಫ್ಲೆಕ್ಟಿವ್ ಲೇಯರ್ಸ್ ಕಾಣ್ತಾ ಇರ್ಬೋದು, ಆಯಿತಾ. ಇಲ್ಲೆಲ್ಲ ಇದೆ, ಆಯಿತಾ. ಈ ಪೈಪಿಂಗ್ ಎಲ್ಲ ಇದೆಲ್ಲ ರಿಫ್ಲೆಕ್ಟಿವ್ ಪೈಪಿಂಗ್. ಇದು ನೈಟ್ ಟೈಮಲ್ಲಿ ಬೆಳಕು ಬಿದ್ದಾಗ ಒಳ್ಳೆ ರಿಫ್ಲೆಕ್ಟ್ ಆಗುತ್ತೆ. ಯಾರಿಗಾದರೂ ಗೊತ್ತಾಗುತ್ತೆ, ಓ ಇಲ್ಲೊಬ್ಬ ರೈಡರ್ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಆ ಥರ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ನೀವು ನೋಡಿಕೊಂಡು ಪ್ರಾಪರಾಗಿ ಡಿಸಿಷನ್ ಮೇಕಿಂಗ್ ಮಾಡಿ ಒಳ್ಳೆ ಜಾಕೆಟ್ನ ನೀವು ತೊಗೋಬೋದು. ನಿಮ್ಮ ಬಜೆಟ್ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ತೊಗೋಬೋದು, ಆಯಿತಾ. ಇನ್ನು ರೈಡಿಂಗ್ ಜಾಕೆಟ್ ಆಗಿದ್ಮೇಲೆ ರೈಡಿಂಗ್ ಗ್ಲೌಸ್ ನೋಡಿ, ಗ್ಲೌಸ್ ಹಾಕ್ತೀನಿ ನಾನು, ಆಯಿತಾ. ಸೊ ಈ ಥರ ಟೈಟಾಗಿ ಫಿಟ್ ಆಗಬೇಕದು. ತುಂಬ ಜನ ಏನು ತಿಳ್ಕೊತಾರೆ ಅಂದರೆ, ಓ ಗ್ಲೌಸ್ ಹಾಕಿದ್ರೆ ಸೆಕೆ ಆಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಒಂದು ಸಲ ನೀವು ಗ್ಲೌಸ್ ಹಾಕಿ ನಿಮಗೆ ಅಭ್ಯಾಸ ಆದರೆ ಅದರಷ್ಟು ಒಂದು ಕಂಫರ್ಟೇಬಲ್ ಮತ್ತು ಕಾನ್ಫಿಡೆನ್ಸ್ ಯಾವುದೂ ಕೊಡೋಲ್ಲ. ಯಾಕಂತ ಹೇಳಿದರೆ ನೋಡಿ, ಬೆವರು ಬಂದಾಗ ಈ ಗ್ಲೌಸ್ ಒಳಗಡೆ ಇರೋ ಮೆಟೀರಿಯಲ್ ಆ ಬೆವ್ರನ್ನ ಎಳ್ಕೊಳ್ಳುತ್ತೆ, ಆಯಿತಾ. ಸೊ ನೀವು ಈ ಥರ ಬ್ರೇಕು ಕ್ಲಚ್ಚೆಲ್ಲ ನೀವು ಹಾಕೋತ್ತಿಗೆ ಫಿಂಗರ್ಸ್ ಏನು ಸ್ಲಿಪ್ ಆಗೋದಿಲ್ಲ. ಆಮೇಲೆ ಒಂದು ಕಮಾಂಡಿಂಗ್ ಗ್ರಿಪ್ ಕೊಡುತ್ತೆ ನಿಮಗೆ ಬೈಕ್ ರೈಡ್ ಮಾಡೋ ಟೈಮಲ್ಲಿ. ಅದಾಗಿದ್ಮೇಲೆ ಅದಕ್ಕಿಂತನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದರೆ ನೋಡಿ, ನಾವು ಬೈಕಿಂದ ಬಿದ್ದಾಗ ಫಸ್ಟು ಅದು ನ್ಯಾಚುರಲ್ ಹ್ಯೂಮನ್ ಇನ್ಸ್ಟಿಂಕ್ಟ್, ಆಯಿತಾ. ನೀವು ಬಿದ್ದಾಗ ಕೈ ಕೊಟ್ಬಿಡ್ತೀರ, ಈ ಥರ ಕೈ ಕೊಟ್ಟಾಗ ಫಸ್ಟ್ ಕಾಂಟ್ಯಾಕ್ಟ್ ಬರೋದೇ ನಮ್ಮ ಅಂಗೈ. ರೋಡ್ ಮೇಲೆ ಅಂಗೈ ಇಟ್ಟರೆ, ಅಂಥ ಫಾಸ್ಟಲ್ಲಿ ಬಿದ್ದಾಗ ಅಂಗೈ ಇಟ್ಟರೆ ಮುಗೀತು ಕತೆ, ಅಂಗೈಯಲ್ಲಿ ಸಿಪ್ಪೇನೇ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಗ್ಲೌಸ್ ನಮಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ, ಆಯಿತಾ. ಇದರಲ್ಲೂ ಹಾಗೆ ಈ ಏನು ಜಾಕೆಟಲ್ಲಿ ನಾನು ಹೇಳಿದ್ನಲ್ಲ ಸಿ ಸರ್ಟಿಫಿಕೇಷನ್ನು ಅಂತೆಲ್ಲ, ಆ ಥರ ಇದರಲ್ಲೂ ತುಂಬ ಸರ್ಟಿಫೈಡ್ ಗ್ಲೌಸಸ್ಗಳಿದೆ. ನಾನು ಬೇಸಿಕ್ ಗ್ಲೌಸ್ ತೊಗೊಂಡಿದ್ದೀನಿ, ಆಯಿತಾ. ಇದು ಅಂದರೂ ಬೇಸಿಕ್ ಅಂದರೆ ಒಳ್ಳೆ ಪ್ರೊಟೆಕ್ಷನ್ ಇರೋಂಥದ್ದು. ಮಾರ್ಕೆಟಲ್ಲಿ ಸುಮಾರು 500 ರೂಪಾಯಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಗ್ಲೌಸ್. ಬಟ್ ಅದಷ್ಟೇನು ಪ್ರೊಟೆಕ್ಟ್ ಮಾಡುತ್ತಾ ಇಲ್ವ ಅಂತ ನನಗೆ ಗ್ಯಾರಂಟಿ ಇಲ್ಲ. ಇದು ಒಂದು ರೆಪ್ಯೂಟೆಡ್ ಬ್ರ್ಯಾಂಡಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಟಚ್ ಸ್ಕ್ರೀನ್ಗೆ ಸೆನ್ಸಿಟಿವ್ ಇದು ಮೆಟೀರಿಯಲ್ಸ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಫಿಂಗರ್ಸ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದೆಲ್ಲ ಏನು ಅಂತ ಹೇಳಿದರೆ ಇಂಪ್ಯಾಕ್ಟ್ ಪ್ರೊಟೆಕ್ಷನ್. ಏನಾದ್ರು ಎದುರುಗಡೆಯಿಂದ ಏನಾದ್ರು ಬಂದು ಇಂಪ್ಯಾಕ್ಟ್ ಆದಾಗ ನಮ್ಮ ಬೆರಳುಗಳನ್ನ, ನಮ್ಮ ಕೈಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕಿರೋಂಥದ್ದು. ಸೊ ನಾನು ಇದಕ್ಕೊಂದು 2000 ರೂಪಾಯಿ ಚಿಲ್ಲರೆ ನಾನು ಈ ಗ್ಲೌಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಹೆಲ್ಮೆಟ್ ಆಯಿತು, ರೈಡಿಂಗ್ ಜಾಕೆಟ್ ಆಯಿತು, ರೈಡಿಂಗ್ ಗ್ಲೌಸ್ ಆಯಿತು. ನೆಕ್ಸ್ಟ್ ಏನು?
ಎಲ್ಲರೂ ಅತ್ಯಂತ ಹೈಯೆಸ್ಟ್ ನೆಗ್ಲೆಕ್ಟ್ ಮಾಡೋಂಥ 2 ವಿಷಯಗಳಿದೆ ಆಯಿತಾ. ಅದರಲ್ಲಿ ರೈಡಿಂಗ್ ಬೂಟ್ಸ್ ಆದರೂ ಓಕೆ, ರೈಡಿಂಗ್ ಪ್ಯಾಂಟ್ಸ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ರೈಡಿಂಗ್ ಗೇರ್ ಆಯಿತಾ. ಸೊ ಹಾಗಾದರೆ ಈ ರೈಡಿಂಗ್ ಪ್ಯಾಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಏನು ನಾನು ಅವಾಗ ಹೇಳ್ದಲ್ಲ, ರೈಡಿಂಗ್ ಜಾಕೆಟ್ ಇದಕ್ಕೆ ಬೇರೆ ಬೇರೆ ಸರ್ಟಿಫಿಕೇಷನ್ ಇದೆ, ಬೇರೆ ಬೇರೆ ಥರದ ಆರ್ಮರ್ಸ್ ಇದೆ, ಬೇರೆ ಬೇರೆ ಲೆವೆಲ್ ಆರ್ಮರ್ಸ್ ಇದೆ ಅಂತ ಹೇಳ್ಕೊಂಡು, ಹಾಗೇ ರೈಡಿಂಗ್ ಪ್ಯಾಂಟ್ಸಲ್ಲಿ ಕೂಡ ಲೆವೆಲ್ 1 ಲೆವೆಲ್ 2 ಆರ್ಮರ್ಸ್ ಇರೋಂಥ ಪ್ಯಾಂಟ್ಸ್ ಬರುತ್ತೆ, ಬೇರೆ ಬೇರೆ ಸರ್ಟಿಫಿಕೇಷನ್ ಇರೋಂಥ ಪ್ಯಾಂಟ್ಸ್ ಬರುತ್ತೆ ಆಯಿತಾ. ಯೂಶ್ವಲಿ ರೈಡಿಂಗ್ ಪ್ಯಾಂಟು ನನ್ನ ಈ ಜಾಕೆಟ್ ಇದೆ ನೋಡಿ, ಈ ಜಾಕೆಟ್ ಮೆಟೀರಿಯಲಲ್ಲೇ ಬರೋಂಥದ್ದು. ಬಟ್ ನಾನು ಸ್ಪೆಸಿಫಿಕಲಿ ನನಗೆ ಜೀನ್ದು ರೈಡಿಂಗ್ ಪ್ಯಾಂಟ್ ಬೇಕು ಅಂತಲೇ ನಾನು ತೊಗೊಂಡಿದ್ದು. ಅದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಈಗ ನೋಡಿ, ಈ ಪ್ಯಾಂಟಲ್ಲಿ ಏನು ಸ್ಪೆಷಾಲಿಟಿ ಅಂತ ನೋಡಿ. ಇಲ್ಲಿ ಪ್ರೊಟೆಕ್ಷನ್ ಇದೆ, ನನ್ನ ಮೊಣಕಾಲುಗಳಿಗೆ ಪ್ರೊಟೆಕ್ಷನ್ ಇದೆ ಆಯಿತಾ. ಏನು ನನ್ನ ಜಾಕೆಟ್ ಒಳಗಡೆ ನಾನು ಆವಾಗ ಫೋಮ್ ಮೆಟೀರಿಯಲ್ ತೋರಿಸ್ದೆ ನೋಡಿ, ಹಾಗೇ ಲೆವೆಲ್ 2 ಪ್ರೊಟೆಕ್ಷನ್ ಇದೆ ಇಲ್ಲಿ ನೋಡಿ, ಕಾಣ್ತಾ ಇದೆಯಾ. ಹಾಗೆ ನನ್ನ ಹಿಪ್ಸ್ಗೆ ಅಂದರೆ ಇಲ್ಲಿ ಈ ಭಾಗಕ್ಕೆ ಇಲ್ಲಿ ಪ್ರೊಟೆಕ್ಷನ್ ಇದೆ, ನನ್ನ ಸ್ಪೈನಲ್ ಕಾರ್ಡ್ ಭಾಗಕ್ಕೆ ಪ್ರೊಟೆಕ್ಷನ್ ಇದೆ. ಸೇಮ್ ಏನು ಪ್ಯಾಡ್ಗಳು ಇಲ್ಲಿದೆ ಹಾಗೇ ಪ್ಯಾಡ್ ಇಲ್ಲಿ ಒಳಗಡೆ ಕೂಡ ಇದೆ ಆಯಿತಾ. ಇನ್ನೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಇದನ್ನು ಆರಾಮ್ಸೆ ಒಗಿಬೋದು ಆಯಿತಾ. ಈಗ ಜಾಕೆಟ್ ಒಗೆದು ಅದನ್ನು ಒಣಗಿಸೋದು ಭಾಳ ಕಷ್ಟ ಆಗೋಗುತ್ತೆ. ವೆರಸ್ ಈ ಜೀನ್ ರೈಡಿಂಗ್ ಪ್ಯಾಂಟ್ ಆದರೆ ಆರಾಮ್ಸೆ ಒಗಿಬೋದು ಆಯಿತಾ. ಆಮೇಲೆ ಇನ್ನು ಅದಕ್ಕಿಂತ ಇನ್ನೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ ನನಗೆ ಎಸ್ಪೆಷಲಿ. ಈಗ ನಾನೆಲ್ಲೋ ಒಂದು ಮಂಗಳೂರಿಗೋ ಪುತ್ತೂರಿಗೋ ಎಲ್ಲೋ ಹೋದೆ ಅಂತ ಇಟ್ಕೊಳ್ಳಿ ಆಯಿತಾ, ಅಥವಾ ಎಲ್ಲೋ ನಾವು ರೈಡ್ ಹೋಗಿದ್ದೀವಿ. ರೈಡ್ ಹೋದಾಗ ಎಲ್ಲೋ ಒಂದು ಮಾಲ್ಗೆ ಹೋಗಬೇಕು, ಒಂದು ಮೂವಿಗೆ ಹೋಗಬೇಕು. ಸೊ ಆವಾಗ ಜಸ್ಟ್ ನಾನು ಈಗ ನಂದು ಜಾಕೆಟ್ನ ಹೀಗೆ ತೆಗೆದ್ರೆ ಒಳಗಡೆ ಒಂದು ಒಳ್ಳೆ ಟೀ ಶರ್ಟ್ ಇದ್ದರೆ ಕೆಳಗಡೆ ಇದು ನಾರ್ಮಲ್ ಜೀನ್ ಪ್ಯಾಂಟ್ ಥರನೇ ಕಾಣುತ್ತೆ. ಯಾರಿಗೂ ಇದು ಏನೋ ಒಂದು ರೈನ್ ಕೋಟ್ ಥರ ರೈಡಿಂಗ್ ಪ್ಯಾಂಟು ಹಂಗಿಂಗೆ ಅಂತ ಯಾರಿಗೂ ಅನ್ಸೋದಿಲ್ಲ ಆಯಿತಾ. ಗೊತ್ತಾಯ್ತಾ ನಿಮಗೆ. ಸೊ ಇದು ಈ ಥರ ರೈಡಿಂಗ್ ಪ್ಯಾಂಟ್ ಇದ್ದರೆ ಗ್ರೇಟೆಸ್ಟ್ ಅಡ್ವಾಂಟೇಜ್. ನಿಮಗೆ ಒಳ್ಳೆ ಎಡಿಷ್ನಲ್ ಪ್ರೊಟೆಕ್ಷನ್ ಬೇಕು, ನೀವು ರ್ಯಾಲಿ ಮಾಡ್ತೀರಾ ಅಥವಾ ರೇಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಇದೇ ಮೆಟೀರಿಯಲಲ್ಲಿ ನಿಮಗೆ ರೈಡಿಂಗ್ ಪ್ಯಾಂಟ್ ಸಿಗುತ್ತೆ. ಆಮೇಲೆ ಈ ರೈಡಿಂಗ್ ಪ್ಯಾಂಟಲ್ಲಿ ನೀವು ಈ ನನ್ನ ಜಾಕೆಟ್ ಮೆಟೀರಿಯಲ್ದೇ ರೈಡಿಂಗ್ ಪ್ಯಾಂಟ್ ನೀವು ತಗೋತೀರ ಅಂತ ಹೇಳಿದರೆ ಆಲ್ಮೋಸ್ಟ್ 12,000 ಏನೋ ಸ್ಟಾರ್ಟ್ ಆಗುತ್ತೆ ಬರೀ ಪ್ಯಾಂಟ್ಗೆ. ನಾನು ಜೀನ್ ಮೆಟೀರಿಯಲಲ್ಲಿ ತೊಗೊಂಡಿರೋದ್ರಿಂದ ನನಗೆ 6,000 ಚಿಲ್ಲರೆಯಿಂದ ಏನೋ ನಾನು ಪರ್ಚೇಸ್ ಮಾಡಿದ್ದು, ನನಗೆ ಮರ್ತೋಗಿದೆ, 2 ವರ್ಷ ಆಯಿತು. ಬಟ್ ಇನ್ ಆ್ಯಂಡ್ ಅರೌಂಡ್ 6,000 ಆಡ್ ಆಯಿತಾ. ಈಗ ಮಾರ್ಕೆಟಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಸೊ ಇದು ಒಂದು ಚೀಪರ್ ಆಪ್ಷನ್ ಇದು ಈ ಥರ ಮೆಟೀರಿಯಲ್ ಕಂಪೇರ್ ಮಾಡಿದರೆ. ಬಟ್ ಎಟ್ ದ ಸೇಮ್ ಟೈಮ್ ಇದು ಕಂಫರ್ಟೇಬಲ್ ಆಪ್ಷನ್. ನನ್ನಂಥವ್ನಿಗೆ ಏನು ನಾವೇನು ಪ್ರೊಫೆಷ್ನಲ್ಲಾಗಿ ಎಲ್ಲಿ ರ್ಯಾಲಿ ಎಲ್ಲ ಹೋಗಲ್ಲ, ಎಲ್ಲೋ ವೀಕೆಂಡಲ್ಲೆಲ್ಲ ಹೋದಾಗ ತುಂಬ ಈಸಿ ಆಗುತ್ತೆ ಈ ಥರ ಇದರಲ್ಲಿ ಮೇಂಟೈನ್ ಮಾಡೋಕ್ಕೆ, ತುಂಬ ಈಸಿ ಆಗುತ್ತೆ, ವಾಷಿಂಗು ಎಲ್ಲದಕ್ಕೂ ಈಸಿ ಆಗುತ್ತೆ ಇದು ಆಯಿತಾ. ಸೊ ನೆಕ್ಸ್ಟ್ ವಿಷಯ ಬಂದುಬಿಟ್ಟು ರೈಡಿಂಗ್ ಬೂಟ್ಸ್. ನೋಡಿ, ಇದು ನನ್ನ ರೈಡಿಂಗ್ ಬೂಟ್ಸ್ ಆಯಿತಾ, ಕಾಣ್ಬೋದಾ, ಇಲ್ಲಿ ಕಾಣ್ತಾ ಇದೆಯಾ. ಓಕೆ, ಸೊ ರೈಡಿಂಗ್ ಬೂಟ್ಸಲ್ಲಿ ಬೇರೆ ಬೇರೆ ಥರ ರೈಡಿಂಗ್ ಬೂಟ್ಸ್ಗಳಿವೆ ಆಯಿತಾ. ನೀವು ಟೂರಿಂಗ್ ಪರ್ಪಸ್ ನೀವು ಯೂಸ್ ಮಾಡ್ತೀರ ಅಂತ ಹೇಳಿದರೆ ಐ ವುಡ್ ರೆಕಮೆಂಡ್ ನೀವು ಈ ಥರ ಆ್ಯಂಕಲ್ ಲೆಂತ್, ಈ ಥರ ಆ್ಯಂಕಲ್ ಇರೋಂಥ ಬೂಟ್ಸ್ ತೊಗೊಳ್ಳಿ. ತುಂಬ ಎಡಿಷ್ನಲ್ ಪ್ರೊಟೆಕ್ಷನ್ ಕೊಡುತ್ತೆ, ಇಲ್ಲಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ರೈಡಿಂಗ್ ಬೂಟ್ಸ್ ಅಂದರೆ ಸುಮ್ಮನೆ ನಾರ್ಮಲಾಗಿ ಶಾಪಲ್ಲಿ ಹೋಗಿ ಬೂಟ್ಸ್ ತೊಗೊಳ್ಳೋದಲ್ಲ ಆಯಿತಾ. ಸ್ಪೆಸಿಫಿಕ್ಕಾಗಿ ರೈಡಿಂಗ್ ಪರ್ಪಸ್ಗೋಸ್ಕರನೇ ಬೂಟ್ಸ್ನ ಡೆವಲಪ್ ಮಾಡಿರ್ತಾರೆ ಆಯಿತಾ. ಸೊ ಇದರಲ್ಲಿ ಹಾಗೆ ಇಲ್ಲಿ ಫ್ರಂಟ್ ಟೋ ಪ್ರೊಟೆಕ್ಷನ್ ಇರುತ್ತೆ ಆಯಿತಾ. ದಪ್ಪ ಮೆಟೀರಿಯಲ್ ಕೊಟ್ಟಿರ್ತಾರೆ. ಏನಾದರೂ ಸಪೋಸ್ ನೀವು ಟ್ರಾಫಿಕಲ್ಲಿ ಹಿಂಗಿದ್ದೀರಾ, ನೀವು ಯಾವುದೋ ಒಂದು ಕಾರು ನಿಮ್ಮ ಕಾಲ ಮೇಲೆ ಹತ್ತು ಬಿಡ್ತಂದರೆ ಅಂಥ ಕೇಸಲ್ಲಿ ನಿಮ್ಗೆ ತಕ್ಕ ಮಟ್ಟಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ನಾರ್ಮಲ್ ಶೂಗಿಂತ ಬೆಟರ್ ಪ್ರೊಟೆಕ್ಷನ್ ಕೊಡುತ್ತೆ. ನನ್ನ ಕಾಲ ಮೇಲೆ ಏನು ಹತ್ತಿಲ್ಲ, ನನಗೆ ಗೊತ್ತಿಲ್ಲ, ಏನು ನಾನು ವೆಬ್ಸೈಟಲ್ಲಿ ಓದಿದೆ ಅದನ್ನು ಹೇಳ್ತಾಯಿದ್ದೀನಿ. ಬಟ್ ಈ ಆ್ಯಂಕಲ್ ಪ್ರೊಟೆಕ್ಷನ್ ನೋಡಿ, ಈ ಥರ ಟ್ವಿಸ್ಟ್ ಆಗದಿರೋಂಗೆ, ಈ ಥರ ನಾವೆಲ್ಲ ರೈಡ್ ಮಾಡುತ್ತೆ ಹಿಂಗೆ ಟ್ವಿಸ್ಟ್ ಆಗೋದ್ರೆ ಅಲ್ವಾ, ಎಲ್ಲ ದೂರ ಹೋಗಿದ್ದಾಗ ಟ್ವಿಸ್ಟ್ ಆಗೋಗಿ ಪ್ರಾಬ್ಲಮ್ ಆಗದಿರೋಂಗೆ ಇಲ್ಲೆಲ್ಲ ಒಳ್ಳೆ ದಪ್ಪ ಮೆಟೀರಿಯಲ್ ಕೊಟ್ಟಿರ್ತಾರೆ. ಸೊ ಇದು ಟ್ವಿಸ್ಟ್ ಆಗೋಕ್ಕೆ ಬಿಡೋದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ರೈಡಿಂಗ್ ಶೂದು ಸೋಲ್ ನೋಡಿ ಆಲ್ಮೋಸ್ಟ್ 1 ಇಂಚಷ್ಟು ದಪ್ಪ ಇದೆ. ಇದು ನನ್ನಂಥ ಶಾರ್ಟ್ ರೈಡರ್ಸ್ಗೆ ಎಸ್ಪೆಷಲಿ ಒಂದು ದೊಡ್ಡ ವರದಾನ. ಯಾಕಂತ ಹೇಳಿದರೆ ನೋಡಿ, ಈ ಥರ ರಾಯಲ್ ಎನ್ಫೀಲ್ಡ್ ಅಂತ ಹೆವಿ ಬೈಕ್ ರೈಡ್ ಮಾಡೋತ್ತಿಗೆ ಒಂದು ಸ್ವಲ್ಪ ಆಚೆ ಕಾಲಿಟ್ಕಲ್ಲ ಈಚೆ ಕಾಲಿಟ್ಕಲ್ಲ ಅಂತೇಳಿ ಸರ್ಕಸ್ ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲ ಆಯಿತಾ. ಗ್ರೌಂಡ್ ಮೇಲೆ 2 ಕಾಲು ನೀಟಾಗಿ ಪ್ಲ್ಯಾಂಟ್ ಆಗುತ್ತೆ. ಎಸ್ಪೆಷಲಿ ಆಫ್ ರೋಡಿಂಗ್ ಮಾಡೋ ಟೈಮಲ್ಲೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಕಲ್ಲು ಹೊಡೆಯುತ್ತೆ, ಅದು ಹೊಡೆಯುತ್ತೆ, ಇದು ಹೊಡೆಯುತ್ತೆ ಅಂತ ಹೇಳೋಂಥದ್ದು ಏನು ಟೆನ್ಷನ್ ಇಲ್ಲ ಆಯಿತಾ. ಇನ್ನು ಈ ಶೂಗೆ ನಾನು ಆಲ್ಮೋಸ್ಟು ವೆಬ್ಸೈಟಲ್ಲಿ ರಾಯಲ್ ಎನ್ಫೀಲ್ಡ್ ವೆಬ್ಸೈಟಲ್ಲಿ 2 ವರ್ಷದ ಹಿಂದೆ 5,000 ಏನೋ ಇತ್ತು ಆ್ಯಕ್ಚುಲಿ. ಬಟ್ ಅದು ನನಗೆ ಆಫರಲ್ಲಿ 2,500-3,000 ರೂಪಾಯಿಗೇನೋ ನಾನು 3,000 ರೂಪಾಯಿಗೆ ತೊಗೊಂಡಿದ್ದು. ಸೊ 3,000 ರೂಪಾಯಿ ನಾನು ಈ ಶೂ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆವಾಗಿಂದ ನೀವು ನನ್ನ ವೀಡಿಯೋ ಫುಲ್ ನೋಡಿದರೆ ನೀವು ಒಂದು ವಿಷಯ ನೀವು ಒಬ್ಸರ್ವ್ ಮಾಡಿರ್ಬೋದು ಆಯಿತಾ. ನಾನು ಪ್ರತಿ ಒಂದು ರೈಡಿಂಗ್ ಗೇರ್, ನನ್ನ ಹೆಲ್ಮೆಟ್ ಆಗಲಿ, ನನ್ನ ರೈಡಿಂಗ್ ಜಾಕೆಟ್ ಆಗಲಿ, ರೈಡಿಂಗ್ ಶೂ ಆಗಲಿ, ರೈಡಿಂಗ್ ಗ್ಲೌಸ್ ಆಗಲಿ,
ಇದ್ರ ಎಲ್ಲಾದರೂ ನಾನು ವಿಷಯ ಹೇಳಿದಾಗ ನಾನು ಏನು ಹೇಳಿದೆ, ನಾನು 6,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ನಾನು 10,000 ರಿಂದ 11,000 ಇನ್ವೆಸ್ಟ್ ಮಾಡಿದ್ದೀನಿ, ನಾನು 2,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ನಾನು 6,000 ಚಿಲ್ಲರೆ ಇನ್ವೆಸ್ಟ್ ಮಾಡಿದ್ದೀನಿ, 3,000 ಚಿಲ್ಲರೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಾನು ಎಲ್ಲೂ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಹೇಳಿಲ್ಲ. ಬಿಕಾಸ್ ಐ ಡೋಂಟ್ ಕನ್ಸಿಡರ್ ಇಟ್ ಆ್ಯಸ್ ಅ ಫಿನಾನ್ಷಿಯಲ್ ಬರ್ಡನ್, ಬಟ್ ಐ ಕನ್ಸಿಡರ್ ಇಟ್ ಆ್ಯಸ್ ಅ ಇನ್ವೆಸ್ಟ್ಮೆಂಟ್. ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವು 2 ಲಕ್ಷ 3 ಲಕ್ಷ 4 ಲಕ್ಷ ಈ ಥರ ಬೇರೆ ಬೇರೆ ಅವರವರ ಕೆಪಾಸಿಟಿಗೆ ಅನುಗುಣವಾಗಿ ಬೇರೆ ಬೇರೆ ಥರದ ಬೈಕ್, ಸ್ಪೋರ್ಟ್ಸ್ ಬೈಕ್ ಆಗಲಿ ಅಥವಾ ಕ್ರೂಸರ್ ಬೈಕ್ ಆಗಲಿ, ಕಮ್ಯೂಟರ್ ಬೈಕ್ ಆಗಲಿ, ಯಾವುದ್ಯಾವುದೋ ಬೈಕ್ ನಾವು ಪರ್ಚೇಸ್ ಮಾಡ್ತೀವಿ, ಆಯಿತಾ. ಸೊ ಅಷ್ಟು ನಮಗೆ ಪರ್ಚೇಸ್ ಮಾಡೋ ಕೆಪಾಸಿಟಿ ಇದೆ, ಅದು ದ್ಯಾಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್. ಅದು ಮಾಡಿದಾಗ ನಾವು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಲೈಫ್ಗೋಸ್ಕರ ಈ ಜಾಕೆಟ್ಸು, ಈ ಹೆಲ್ಮೆಟ್ಟು, ಈ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಶೂ, ರೈಡಿಂಗ್ ಗ್ಲೌಸು, ಇದನ್ನು ನಾವು ಪರ್ಚೇಸ್ ಮಾಡೋದಲ್ಲ, ಇದನ್ನು ಕೂಡ ನಾವು ವಿ ಆರ್ ಇನ್ವೆಸ್ಟಿಂಗ್ ಆನ್ ಅವರ್ ಸೇಫ್ಟಿ. ನಮ್ಮ ಸೇಫ್ಟಿಗೋಸ್ಕರ ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳೋವಂಥ ಒಂದು ಭಾವನೆ ಇರಬೇಕು ನಮ್ಮ ಜೊತೆ. ಯಾಕೆಂತ ಹೇಳಿದರೆ ಇವತ್ತು ನೋಡಿ, ಎಷ್ಟೋ ಪೇರೆಂಟ್ಸು ಅವರ ಮಕ್ಕಳಿಗೆ 3 ಲಕ್ಷ 2 ಲಕ್ಷ 4 ಲಕ್ಷ ಹೀಗೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಬೈಕ್ ತೆಕ್ಕೊಡ್ತಾರೆ. ತೆಗೆದು ಕೊಟ್ಟಿದ ಮೇಲೆ ಈ ಮಕ್ಕಳು ಕರೆಕ್ಟಾಗಿ ಹೆಲ್ಮೆಟ್ ಕೂಡ ಹಾಕೋದಿಲ್ಲ, ಆಯಿತಾ. ಏನೋ ಒಂಥರ ಶೋಕಿ, ಒಣ ಶೋಕಿ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ, ಹೆಲ್ಮೆಟ್ ಹಾಕ್ತೇ ಹೋದರೆ ನೀವೇನು ಹೀರೋ ಆಗಲ್ಲ, ಆಯಿತಾ. ನೀವು ಸೇಫಾಗಿ ನೀವು ಮನೆಗೆ ಬಂದರೆ ಯು ಆರ್ ದ ಹೀರೋ. ಇನಿಷಿಯಲಿ ಕಷ್ಟ ಆಗುತ್ತೆ, ಇಷ್ಟೆಲ್ಲ ರೈಡಿಂಗ್ ಗೇರ್ ಹಾಕ್ಕೊಂಡು ಹೋಗೋದೆಲ್ಲ ಕಷ್ಟ. ಈಗ ಸ್ಕೂಲ್ಗೆ, ಕಾಲೇಜಸ್ಗೆ ಹೋಗೋ ಮಕ್ಕಳಿಗೆ ಇಷ್ಟೆಲ್ಲ ರೈಡಿಂಗ್ ಗೇರ್ ಹಾಕಿ ಹೋಗೋದು ಕಷ್ಟ. ಬಟ್ ಅಟ್ಲೀಸ್ಟ್ ಇನ್ವೆಸ್ಟ್ ಅನ್ನೋ ಡೀಸೆಂಟ್ ಹೆಲ್ಮೆಟ್ನು, ಆಮೇಲೆ ಒಂದು ಡೀಸೆಂಟ್ ಇದು ಲೆದರ್ ಜಾಕೆಟ್ ಮೇಲೆ ಇನ್ವೆಸ್ಟ್ ಮಾಡಿ, ಆಮೇಲೆ ಒಂದು ಒಳ್ಳೆ ರೈಡಿಂಗ್ ಬೂಟ್ಸ್ ತೊಗೊಳ್ಳಿ, ಇಷ್ಟು ಮಾಡ್ಬೋದಲ್ಲ. ಬಟ್ ಒಂದು ವಿಚಾರ ಮಾತ್ರ ನೆನ್ಪಿಟ್ಕೊಳ್ಳಿ, ಏನು ಈ ರೈಡಿಂಗ್ ಗೇರು, ಈ ರೈಡಿಂಗ್ ಜಾಕೆಟ್ ಹಾಕಿಬಿಟ್ರೆ ನನ್ನ ಬಾಡಿ ಕಬ್ಬಿಣದ ಥರ ಆಗೋಯ್ತು, ಬಿದ್ದರೆ ಏನಾಗಲ್ಲ, ನಾನು ಎಷ್ಟು ಫಾಸ್ಟ್ ಹೋಗ್ಬೋದು, ಅದೆಲ್ಲ ನಿಮ್ಮ ತಲೆಯಲ್ಲಿದ್ದರೆ ಅದು ನಿಮ್ಮ ಫೂಲಿಶ್ನೆಸ್ಸು. ದಿಸ್ ವಿಲ್ ಜಸ್ಟ್ ಪ್ರೊವೈಡ್ ಯು ಆ್ಯಡೆಡ್ ಪ್ರೊಟೆಕ್ಷನ್, ಆಯಿತಾ. ಕಾಮನ್ ಸೆನ್ಸ್ ಈಸ್ ನಾಟ್ ಸೋ ಕಾಮನ್, ಗೊತ್ತಾಯ್ತಲ್ಲ. ಹಾಗೆ ನೀವು ಫಾಸ್ಟಾಗಿ ಹೋಗಿ ನೀವು ಬಿದ್ದು ಅಲ್ಲಿ ಇಲ್ಲಿ ತರ್ಚ್ಕೊಂಡು ಗಾಯ ಮಾಡಿಕೊಂಡ್ರೆ ರೈಡಿಂಗ್ ಗೇರಿಂದ ಏನೂ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ನೀವು ಯೋಚನೆ ಮಾಡಿಕೊಂಡ್ರೆ ಖಂಡಿತ ಇಲ್ಲ, ಗಾಯ ಆಗೋದು ಹಾಗೇ ಆಗುತ್ತೆ. ಬಿಕಾಸ್ ಆ ಟೈಮ್ ಹೇಗಿರುತ್ತೆ ಅಂತ ಹೇಳುವಂಥದ್ದು ಯಾರಿಂದ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಯಾವ ಸರ್ಕಮ್ಸ್ಟೆನ್ಸಲ್ಲಿ ನಾವು ಹೆಂಗೆ ಬೀಳ್ತೀವಿ ಅಂತ ಹೇಳುವಂಥದ್ದು ಅದು ದೇವ್ರಿಗೆ ಮಾತ್ರ ಗೊತ್ತಿರೋದು. ಸೊ ನಮ್ಮ ಜಾಗರೂಕತೆ ನಮ್ಮ ಜೊತೆಲಿರಬೇಕು, ನಮ್ಮ ಸೆನ್ಸು, ನಾವು ರೈಡ್ ಮಾಡೋತ್ತಿಗೆ ಎಷ್ಟು ರೆಸ್ಪಾನ್ಸಿಬಲ್ ನಾವು ರೈಡ್ ಮಾಡಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ನಮ್ಮ ಒಂದು ಮೆಚ್ಯೂರಿಟಿ ಲೆವೆಲ್ ಮೇಲೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದೆಲ್ಲ ಇದ್ದರೆ ಒಂದು ಆ್ಯಡೆಡ್ ಪ್ರೊಟೆಕ್ಷನ್, ಮನೆಯವ್ರಿಗೂ ಒಂದು ಸಮಾಧಾನ ಇರುತ್ತೆ. ನಾವೆಲ್ಲ ರೈಡ್ ಹೋದಾಗ ಪರವಾಗಿಲ್ಲ, ಎಲ್ಲ ಜಾಕೆಟ್ಸ್ ಎಲ್ಲ ಇದೆ, ಏನು ಆಗಲ್ಲ ಅಂತ ಹೇಳೋದು ನಮಗೂ ಒಂದು ರೈಡ್ ಮಾಡೋತ್ತಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಹಾಕಿದ ತಕ್ಷಣ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆದ್ರೆ ತೊಂದರೆ ಇಲ್ಲ, ಓವರ್ ಕಾನ್ಫಿಡೆನ್ಸ್ ಆಗೋದ್ರೆ ಕಷ್ಟ ಆಗುತ್ತೆ. ಆವಾಗ ರೈಡಿಂಗ್ ಗೇರೆಲ್ಲ ಭ್ರಮ ಬಂದರೂ ನಿಮ್ಮನ್ನು ಕಾಪಾಡೋಕ್ಕೆ ಆಗೋದಿಲ್ಲ. ಒಂದೇ ಸಲಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆದ್ರೆ, ಈಗ ನಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಮೋಸ್ಟ್ಲಿ 29,000 to 30,000 ರುಪೀಸ್ ಆಗುತ್ತೆ, ಆಯಿತಾ, ಟೋಟಲ್ ನನ್ನ ರೈಡಿಂಗ್ ಗೇರ್ದು ಇನ್ವೆಸ್ಟ್ಮೆಂಟ್. ಸೊ ಇದು ಒಂದೇ ಸತಿಗೆ ಇನ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆದರೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಮಾಡ್ಕೊಳ್ಳಿ. ಅಂದರೆ ಈ ವರ್ಷ ಒಂದು ಒಳ್ಳೆ ಹೆಲ್ಮೆಟ್, ಒಳ್ಳೆ ಸರ್ಟಿಫೈಡ್ ಹೆಲ್ಮೆಟ್, ನೆಕ್ಸ್ಟ್ ಇಯರ್ ಒಂದು ಒಳ್ಳೆ ರೈಡಿಂಗ್ ಜಾಕೆಟ್ಟು, ರೈಡಿಂಗ್ ಪ್ಯಾಂಟು, ರೈಡಿಂಗ್ ಶೂ. ಆಮೇಲೆ ಇದೆಲ್ಲ ನಮ್ಮ ನಾರ್ಮಲ್ ಜಾಕೆಟ್, ನಾರ್ಮಲ್ ಪ್ಯಾಂಟ್ ಥರ 1 ವರ್ಷ 2 ವರ್ಷಕ್ಕೆಲ್ಲ ಹರಿದು ಹಾಳಾಗೋಗೋದಿಲ್ಲ. ಇದೆಲ್ಲ ಮಿನಿಮಮ್ 8 ರಿಂದ 10 ವರ್ಷ ಆರಾಮಾಗಿ ನೀವು ನೀಟಾಗಿ ಮೇಂಟೈನ್ ಮಾಡಿದರೆ 8 ರಿಂದ 10 ವರ್ಷ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು, ಆಯಿತಾ. ಪ್ರೊವೈಡೆಡ್ ನಾವು ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ, ಹೊಟ್ಟೆ ಬರ್ಸ್ಕೊಂಡ್ರೆ ಈ ಜಾಕೆಟ್ ಆಮೇಲೆ ಫಿಟ್ ಆಗಲ್ಲ, ಆಮೇಲೆ ಬೇರೆ ಜಾಕೆಟ್ ಪರ್ಚೇಸ್ ಮಾಡಬೇಕು, ಆಯಿತಾ. ಪ್ರೊವೈಡೆಡ್ ನಾವು ಫಿಟ್ ಆಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಈ ಜಾಕೆಟ್ಸ್ ಎಲ್ಲ ಇದೆಲ್ಲ ಲೂಸ್ ಇರಲ್ಲ, ಇದೆಲ್ಲ ಸ್ನಗ್ ಫಿಟ್, ನೋಡಿಲಿ ಫುಲ್ ಟೈಟ್ ಫಿಟ್ ಈ ಥರ, ಆಯಿತಾ. ಹಿಂಗೆ ಹಾಕ್ಕೊಂಡ್ರೆ ಫುಲ್ ಟೈಟ್ ಆಗೋಗುತ್ತೆ, ಆಯಿತಾ. ಸೊ ನಾವು ನಮ್ಮ ಬಾಡಿನ ಕೂಡ ನೀಟಾಗಿ ಮೇಂಟೈನ್ ಮಾಡಿದರೆ ಇದನ್ನೆಲ್ಲ ಆರಾಮಾಗಿ 8 ರಿಂದ 10 ವರ್ಷ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋದಿಂದ ತುಂಬ ಜನರಲ್ಲಿ ಈ ಜಾಕೆಟ್ ಮೇಲೆ ಇರೋಂಥ ಅಥವಾ ಈ ರೈಡಿಂಗ್ ಗೇರ್ಗಳ ಮೇಲೆ ಇರೋಂಥ ತಪ್ಪು ತಿಳುವಳಿಕೆ, ರೇಸಿಂಗ್ ಹೋಗ್ತಿದ್ದಾರೆ, ಸುಮ್ಮನೆ ಸ್ಟಂಟ್ ಮಾಡ್ತಾರೆ ಹಾಕ್ಕೊಂಡು, ಅಥವಾ ಸುಮ್ಮನೆ ಶೋಕಿ ಮಾಡ್ತಾರೆ,
ಈ ಥರ ಎಲ್ಲ ಏನಾದ್ರು ಭಾವನೆ ಇದ್ದರೆ ಬಹುಶಃ ಈ ವಿಡಿಯೋ ನೋಡಿದ ಮೇಲೆ ಆ ಭಾವನೆ ಹೋಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಎಟ್ ದ ಸೇಮ್ ಟೈಮ್ ಈ ರೈಡಿಂಗ್ ಗೇರ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು, ನಾನು ತೊಗೋಬೇಕು, ಒಂದು ಬೈಕ್ ತೊಗೊಳೋತ್ತಿಗೆ ನನಗೆ ರೈಡಿಂಗ್ ಗೇರ್ ಬೇಕಿತ್ತು, ಯಾವ ಥರ ನಾನು ರೈಡಿಂಗ್ ಗೇರ್ ತೊಗೊಳ್ಳೋದು, ಏನು ಹೆಂಗೆ ತೊಗೋಬೇಕು ಅಂತೇಳಿ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಾಯಿದ್ರೆ ಬಹುಶಃ ಈ ವಿಡಿಯೋಯಿಂದ ಕೆಲವ್ರಿಗೆ ಹೆಲ್ಪ್ ಆಗ್ಬೋದು. ಮತ್ತು ಕೆಲವು ಪೇರೆಂಟ್ಸ್ಗೆ ನನ್ನ ವಿಡಿಯೋ ನೋಡಿದ ಮೇಲೆ ಅವ್ರ ಮಕ್ಕಳಿಗೆ ನಾನು ಈ ಥರ ಓಕೆ ಲೆಟ್ ಮಿ ಇನ್ವೆಸ್ಟ್ ಆನ್ ರೈಡಿಂಗ್ ಗೇರ್ ಫಾರ್ ಹಿಮ್ ಅಂತೇಳಿ ಅವರು ಡಿಸೈಡ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಚಾರ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಕ್ಲಾರಿಟಿ ತುಂಬ ಕ್ರಿಸ್ಪಾಗಿ ಬಂದಿದೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಬಿಕಾಸ್ ನನ್ನ ನಾದಿನಿ ಮೇಘ್ನಾ ಮತ್ತು ನನ್ನ ತಮ್ಮ ನಿಖಿಲ್ UK ಇಂದ ಬರ್ತಾ ನನಗೆ ಈ ವೈರ್ಲೆಸ್ ಮೈಕ್ನ ತಂದುಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು, 2 ಮೈಕ್ ತಂದುಕೊಟ್ಟಿದ್ದಾರೆ, ವೈರ್ಲೆಸ್ ಮೈಕ್. ನೀವು ಬಹುಶಃ ನನ್ನ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಬರೆಯೋರು, ಸರ್ ನಿಮ್ಮ ಕಂಟೆಂಟನ್ನು ತುಂಬ ಚೆನ್ನಾಗಿದೆ ಬಟ್ ವಾಯ್ಸ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಬಹುಶಃ ಆ ಕಮೆಂಟ್ನ ನೀವು ಓದ್ಕೊಂಡು ನನಗೋಸ್ಕರ ಅಷ್ಟು ದೂರದಿಂದ ನನಗೆ ಈ ವೈರ್ಲೆಸ್ ಮೈಕ್ ತಂದುಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಇಟ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಖಂಡಿತ ಕ್ರಿಯೇಟ್ ಮಾಡ್ತೀನಿ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನನ್ನ ಈ ಟಾಪಿಕ್ ಮತ್ತು ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಬಹುಶಃ ನಾನು ಈ ವಿಡಿಯೋ ನೋಡಿ ತುಂಬ ಜನರು ದೇ ಮೈಟ್ ಗೆಟ್ ಇನ್ಸ್ಪೈರ್ಡ್, ಆಯಿತಾ. ಈ ವಿಡಿಯೋ ನೋಡಿ ತುಂಬ ಜನರಿಗೆ ಇನ್ಸ್ಪಿರೇಷನ್ ಸಿಗ್ಬೋದು, ಒಂದಷ್ಟು ಜನ ರೈಡಿಂಗ್ ಗೇರ್ಸ್ನ ತಗೋಬೋದು. ಆಮೇಲೆ ನನ್ನ ಮುಂದಿನ ದಿನಗಳಲ್ಲಿ ನೀವು ಏನಾದ್ರು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ಒಂದು ಇಂಡಿವಿಜುವಲ್ ಗೇರ್ ಮೇಲೆ, ಹೆಲ್ಮೆಟ್ ಮೇಲೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ರೈಡಿಂಗ್ ಜಾಕೆಟ್ ಮೇಲೇ ಒಂದು ಸಪ್ರೇಟ್ ವೀಡಿಯೋ, ರೈಡಿಂಗ್ ಪ್ಯಾಂಟ್ ಮೇಲೇ ಒಂದು ಸಪ್ರೇಟ್ ವೀಡಿಯೋ, ಗ್ಲೌಸ್ ಮೇಲೆ, ಶೂ ಮೇಲೆ, ಹೀಗೆ ಒಂದೊಂದು ಟಾಪಿಕ್ನ ತೊಗೊಂಡು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಯಾಕೆಂತೇಳಿದರೆ ಒಂದು ಇಡೀ ವೀಡಿಯೋದಲ್ಲಿ ಎಲ್ಲ ವಿಚಾರನ 100% ಕವರ್ ಮಾಡೋದು ಕಷ್ಟ ಆಗೋಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದು ಮಾಡೋಂಥ ಪ್ಲ್ಯಾನ್ ಇದೆ. ನಿಮಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಈ ವಿಡಿಯೋನ ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ಇನ್ನು ಎಷ್ಟೋ ಜನರಿಗೆ ಈ ನನ್ನ ಮಾಹಿತಿ ತುಂಬ ಉಪಯುಕ್ತ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.